ಕೆಎಸ್ ಈಶ್ವರಪ್ಪ ಪುತ್ರ ಕೆಇ ಕಾಂತೇಶ್ಗೆ ಲೋಕಸಭಾ ಚುನಾವಣೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರು ತಮ್ಮ ನಡೆಯನ್ನ ಬದಲಾಯಿಸಿದ್ದಾರೆ. ಇಂದು ಬೆಂಬಲಿಗರ ಸಭೆಯನ್ನ ಈಶ್ವರಪ್ಪ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ಒಕ್ಕಲಿಗರ ಭವನದಲ್ಲಿ ರಾಷ್ಟ್ರಭಕ್ತರ ಹೆಸರಲ್ಲಿ ಬೆಂಬಲಿಗರ ಸಭೆಯನ್ನ ಈಶ್ವರಪ್ಪ ಕರೆದಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಬೆಂಬಲಿಗರ ಸಭೆ ಕರೆದಿದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗದ ಬಂಜಾರ ಸಮುದಾಯ ಭವನದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಈ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇದೊಂದು ಬಹಳ ಮಹತ್ವದ ಸಭೆಯಾಗಿದೆ. ಆದ್ರೆ ಹಾವೇರಿ ಕ್ಷೇತ್ರಕ್ಕೆ ಅವರ ಪುತ್ರನನ್ನ ಕಣಕ್ಕಿಳಿಸಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಆದ್ರೆ ಹಾವೇರಿ ಕ್ಷೇತ್ರದಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಈಶ್ವರಪ್ಪನವರು ಶಿವಮೊಗ್ಗದ ಬಂಜಾರ ಸಮುದಾಯದ ಭವನದಲ್ಲಿ ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ನಾವು ಅದೇ ಸ್ಥಳದಲ್ಲಿದ್ದೇವೆ. ನೋಡ್ಬೋದು, ವೇದಿಕೆ ಸಂಪೂರ್ಣ ಸಜ್ಜಾಗಿದೆ. ಅಭಿಪ್ರಾಯ ಸಂಗ್ರಹಣ ಸಭೆ ಅಂತ ಹೇಳಿ ಈ ಸಭೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇದು ಸ್ವಪ್ರತಿಷ್ಠೆಯ ಪ್ರದರ್ಶನವಲ್ಲ, ಸ್ವಾಭಿಮಾನದ ಸಂಘರ್ಷ ಅನ್ನುವ ಒಂದು ಹೆಡ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೋದಿಯವರು ಪ್ರಧಾನಿಯಾಗುವ ದಿಕ್ಕಿನಲ್ಲಿ ಈಶ್ವರಪ್ಪನವರ ನಡೆಗೆ ನಮ್ಮ ಬೆಂಬಲ ಅನ್ನುವಂತ ಒಂದು ಘೋಷಣೆಯನ್ನ ಈ ವೇದಿಕೆ ಮೇಲೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಭೆ ಏನಿದೆ, ಈ ಸಭೆ ಈಶ್ವರಪ್ಪನವರ ಪಾಲಿಗೆ ಮತ್ತು ಶಿವಮೊಗ್ಗ ಬಿಜೆಪಿಯ ಪಾಲಿಗೆ ಬಹಳ ಸಂಕ್ರಮಣದ ಸಭೆ ಅಂತ ಹೇಳ್ಬೋದು. ರಾಷ್ಟ್ರಭಕ್ತರ ಬಳಗದಿಂದ ಆಯೋಜನೆ ಆಗಿರ್ತಕ್ಕಂಥ ಈ ಸಭೆಯಲ್ಲಿ ಈಶ್ವರಪ್ಪನವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಜೊತೆಗೆ ಅವರ ಅಭಿಮಾನಿಗಳ ಅಭಿಪ್ರಾಯವನ್ನ ಕೇಳಿ ಆ ಅಭಿಪ್ರಾಯದ ನಂತರ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಈಗಾಗಲೇ ಅವರು ಹೇಳಿದ್ದಾರೆ, ಯಡಿಯೂರಪ್ಪನವರ ಕಾರಣದಿಂದ ನನಗೆ ಟಿಕೆಟ್ ತಪ್ಪೋಯ್ತು ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ಯಡಿಯೂರಪ್ಪನವರು ಹಠ ಹಿಡಿದ್ರು. ಆದ್ರೆ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ಯಾಕೆ ಅವರು ಹಠವನ್ನು ಹಿಡಲಿಲ್ಲ? ಅದು ಹಠ ಹಿಡಬಹುದಿತ್ತಲ್ಲ, ಅವ್ರಿಗೆ ಕೇಳಬಹುದಿತ್ತು ಕಾಂತೇಶ್ ಅವ್ರಿಗೂ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ. ಆದ್ರೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಬಹಳ ಮಹತ್ವದ ಒಂದು ಸಭೆಯನ್ನ ಈಗ ಈಶ್ವರಪ್ಪನವರು ಕರೆದಿದ್ದಾರೆ. ಬಂಜಾರ ಸಮುದಾಯ ಭವನದಲ್ಲಿ ಈ ಸಭೆಗೆ ವೇದಿಕೆ ಸಂಪೂರ್ಣ ಸಜ್ಜಾಗಿದೆ. ನೋಡ್ಬೋದು, ವೇದಿಕೆಯಲ್ಲಿ ಸರಿಸುಮಾರು 1,000 ಜನ ಬಂದು ಕುಳಿತುಕೊಳ್ಳಿಕೆಯಲ್ಲಿ ಆಸನವನ್ನು ಸಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಬಹಳಷ್ಟು ಜನ ಅಭಿಮಾನಿಗಳು ಈ ಸಭೆಗೆ ಬರ್ತಕ್ಕಂತ ನಿರೀಕ್ಷೆ ಇದೆ. ಸಭೆ ಸರಿಸುಮಾರು 5:30ಕ್ಕೆ ಶುರುವಾಗಬಹುದು. 5:30ರ ವೇಳೆಗೆ ಎಲ್ಲರೂ ಸಹ ಈ ಸಭೆಗೆ ಬರ್ತಿದ್ದಾರೆ. ಈಶ್ವರಪ್ಪನವರು ಮತ್ತೆ ಅವರ ಬೆಂಬಲಿಗರು, ಬಿಜೆಪಿಯ ಬಹಳ ಪ್ರಮುಖರು ಸಹ ಈ ಸಭೆಯಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಏನು ಬಂಜಾರ ಸಮುದಾಯ ಭವನದಲ್ಲಿ ಈ ಸಭೆಯನ್ನು ಕರೆದಿದ್ದಾರೆ. ಇದು ಬಹಳ ಪ್ರಮುಖವಾದ ಸಭೆ. ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಶಿವಮೊಗ್ಗದಲ್ಲಿ ರಾಜಕಾರಣದ ದಿಕ್ಕು ಮತ್ತು ಬಿಜೆಪಿಯ ಅಸ್ತಿತ್ವ ಇವು ಸಹ ನಿರ್ಣಯ ಆಗುವಂತ ಸಾಧ್ಯತೆ ಇದೆ. ಪ್ರೀತಿ, ಒಂದ್ ವೇಳೆ ಬೆಂಬಲಿಗರು ಒತ್ತಾಯ ಮಾಡಿದ್ರೆ ಕೆಎಸ್ ಈಶ್ವರಪ್ಪನವರು ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭೆನ ಎದುರಿಸೋಕೆ ಸಿದ್ಧರಾಗಿದ್ದಾರಾ? ಪ್ರೀತಿ, ಈಶ್ವರಪ್ಪನವರು ಈ ಬಗ್ಗೆ ಏನು ಸ್ಪಷ್ಟವಾಗಿ ಹೇಳಿಲ್ಲ. ನಾನು ಸ್ಪರ್ಧೆ ಮಾಡ್ತೇನೆ ಅಥವಾ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಯಾವ ನಿಲುವನ್ನು ಸಹ ಅಧಿಕೃತವಾಗಿ ಅವರು ಹೇಳಿಲ್ಲ. ಅವರು ಇದೊಂದೇ ಸಭೆಯನ್ನ ಧರಣ ಮಾಡಿ ತೋರಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಅಭಿಮಾನಿಗಳ ಒತ್ತಾಯ ಏನ್ ಬರುತ್ತೆ, ಒತ್ತಡ ಏನ್ ಬರುತ್ತೆ, ಅದರಂತೆ ನಾನು ನೋಡ್ತೇನೆ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರಿಗೆ ಪಕ್ಷೇತರರಾಗಿ ನಿಲ್ಲುವಂತೆ ಒತ್ತಡ ಇರೋದು ಇದು ಹೌದು ಅನ್ನೋದನ್ನು ಸಹ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಯಾವ ಸಾಧ್ಯತೆಯನ್ನು ಸಹ ಅನುಗಣೆ ಆಗಿಲ್ಲ. ಈಶ್ವರಪ್ಪನವರು ಈ ಬಾರಿ ಲೋಕಸಭೆ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರ. ಅದು ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಅವರ ಸ್ಪರ್ಧೆ ಮಾಡಿರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವ ಮೂಲಕ ಯಡಿಯೂರಪ್ಪನವರಿಗೆ ಸವಾಲನ್ನು ಎಸೆತಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ. ಹಾಗಾಗಿ ಅವರು ಸ್ಪಷ್ಟವಾಗಿ ಹೇಳಿಲ್ಲ, ಪಕ್ಷೇತರರಾಗಿ ನಿಲ್ತೇನೆ ಅಂತ ಹೇಳಿಲ್ಲ ಅಥವಾ ಯಾವ ನಿಲುವನ್ನು ಸಹ ಅವರು ವ್ಯಕ್ತಪಡಿಸಿಲ್ಲ. ಮತ್ತು ಬಹಳ ಮುಖ್ಯವಾಗಿ ಅವರೇ ಹೇಳಿದ್ದಾರೆ, ವರಿಷ್ಠರು ಕಾಂತೇಶ್ ಅವರಿಗೆ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಅವರು ಒಪ್ಪಿಗೆಯನ್ನ ಕೊಟ್ಟಿಲ್ಲ, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ, ಈ ಹಿಂದೆ ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಡುವ ಭರವಸೆ ನೀಡಲಾಗಿತ್ತು. ಅವರು ವಾಪಸ್ ಪಡಿತೇನೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರಿಗೇನು ಸಿಗ್ಲಿಲ್ಲ.
ಅದಾದ ನಂತರ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಆಸೆ ಇತ್ತವರಿಗೆ ಅವರ ಪುತ್ರ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅಂತ ಹೇಳಿ ಈ ದಿಕ್ಕಿನಲ್ಲಿ ಸರಿಸುಮಾರು 1 ವರ್ಷದಿಂದ ಅವರು ತಯಾರಿ ಮಾಡ್ತಾ ಇದ್ರು. ಆದ್ರೆ ಹಾವೇರಿ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಎರಡೂ ಸಂದರ್ಭದಲ್ಲೂ ಸಹ ಈಶ್ವರಪ್ಪನವರು ಏನು ಕೋರಿಕೆಯನ್ನು ಇಟ್ಟಿದ್ರು ಅಥವಾ ವರಿಷ್ಠರು ಏನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಗಳು ಈಡೇರಿಲ್ಲ. ಹಾಗಾಗಿ ಈಗ 3ನೇ ಭರವಸೆ ಏನಿದೆ, ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ಈ ಭರವಸೆಯನ್ನು ಈಶ್ವರಪ್ಪನವರು ಒಪ್ಪಲಿಕ್ಕೆ ಸಿದ್ಧರಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಂಬಲಿಗರ ಸಭೆಯನ್ನ ಬಂಜಾರ ಸಮುದಾಯದ ಭವನದಲ್ಲಿ ಕರೆದಿದ್ದಾರೆ. ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರೋ ಅಥವಾ ಮತ್ತೆ ಬೇರೆ ಯಾವ್ದಾರ ತೀರ್ಮಾನವನ್ನು ಘೋಷಣೆ ಮಾಡ್ತಾರೋ ಯಾವ್ದು ಸ್ಪಷ್ಟವಾಗಿಲ್ಲ. ಆದ್ರೆ ಇದುವರೆಗೆ ಈಶ್ವರಪ್ಪನವರಂತೂ ನೇರವಾಗಿ ಹೇಳಿಲ್ಲ, ನಾನು ಇದೇ ತರ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಅವರಿಗೆ ಬಿಜೆಪಿ ಮೇಲೆ ಪ್ರೀತಿ ಇದೆ, ಸಂಘಟನೆ ಮೇಲೆ ಪ್ರೀತಿ ಇದೆ. ಇದುವರೆಗೂ ಸಹ ಅವರ ಸಂಘಟನೆ ಹೇಳಿದಂತ ಪ್ರತಿಯೊಂದು ಮಾತನ್ನು ಸಹ ಪಾಲಿಸ್ತಾ ಬಂದಿದ್ದಾರೆ. ಈ ಹಿಂದೆ ಲೋಕಸಭೆ ಚುನಾವಣೆಗೆ ಕನಕಗಿರಿ ಕ್ಷೇತ್ರದಿಂದ ಅವರು ನಿಲ್ಲಬೇಕು ಅಂತ ಹೇಳಿದಾಗ ಅಲ್ಲೂ ಸಹ ಸ್ಪರ್ಧೆ ಮಾಡಿದ್ರು, ಪಕ್ಷ ಸೂಚನೆ ಕೊಟ್ಟ ಕಾರಣಕ್ಕೆ. ಹಾಗಾಗಿ ಪಕ್ಷ ಕೊಟ್ಟಂತ ಸೂಚನೆಯನ್ನು ಪ್ರತಿ ಹಂತದಲ್ಲೂ ಪಾಲಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ಅವರ ನಿರೀಕ್ಷೆಯನ್ನೇ ಇಟ್ಟಿದ್ರು ಪಕ್ಷದಿಂದ, ವರಿಷ್ಠರಿಂದ ಮತ್ತೆ ರಾಜ್ಯ ನಾಯಕರಿಂದ, ಅದು ಈಡೇರದೇ ಇರೋ ಕಾರಣಕ್ಕೆ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಇಲ್ಲಿಯೇ ಇದೇ ವೇದಿಕೆಯಲ್ಲಿ ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಬೆಂಬಲಿಗರ ಸಭೆ ಆದ ನಂತರ ಈ ಚಿತ್ರಣ ಯಾವ ರೀತಿ ಬದಲಾಗಬಹುದು ಸರ್? ಚಿತ್ರಣ ಬದಲಾಗಲು ಈಶ್ವರಪ್ಪನವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಶ್ವರಪ್ಪನವರು ತಮ್ಮ ಮುಂದಿನ ನಡೆಯನ್ನ ಹೇಗೆ ಘೋಷಣೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ. ಆದ್ರೆ ಈ ಬಾರಿ ಈಶ್ವರಪ್ಪನವರು ತಮ್ಮ ಹಠವನ್ನ ಸಡಿಲಿಸುವ ಸಾಧ್ಯತೆ ಕಾಣ್ತಾ ಇಲ್ಲ. ಯಡಿಯೂರಪ್ಪನವರ ಮೇಲೆ ಅವರ ಅಸಮಾಧಾನ ಇದೆ, ಪಕ್ಷದ ವರಿಷ್ಠರ ಮೇಲೆ ಅಸಮಾಧಾನ ಇದೆ. ಪದೇ ಪದೇ ಹೇಳ್ತಾರೆ, ನಾನು ನರೇಂದ್ರ ಮೋದಿ ಅವರ ಅಭಿಮಾನಿ, ನರೇಂದ್ರ ಮೋದಿ ಅವರ ಬೆಂಬಲಿಗ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿ. ನೀವು ಈ ವೇದಿಕೆ ನೋಡುವುದು ಅವರು ಹೇಳ್ತಾ ಇರೋದು ಮೋದಿಯವರು ಪ್ರಧಾನಿಯಾಗುವ ದಿಕ್ಕಿನಲ್ಲಿ ಈಶ್ವರಪ್ಪನವರ ನಡೆಗೆ ನಮ್ಮ ಬೆಂಬಲ ಅಂತ ಹೇಳಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅವರು ತಮ್ಮ ಮುಂದಿನ ಹೆಜ್ಜೆನ ಇಡ್ತಾ ಇದ್ದಾರೆ. ಮೋದಿಯವರನ್ನ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ಈಶ್ವರಪ್ಪನವರು ಏನು ಮಾಡ್ಬೋದು ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿ. ಅವರು ಪಕ್ಷದ ವಿರುದ್ಧ ಹೋಗ್ತೇನೆ ಅಂತ ಹೇಳ್ತಾ ಇಲ್ಲ ಅಥವಾ ಸಂಘಟನೆ ವಿರುದ್ಧ ಹೋಗ್ತೇನೆ ಅಂತ ಹೇಳ್ತಿಲ್ಲ. ಹಾಗಾಗಿ ಬಹಳ ಕುತೂಹಲ ಮುಟ್ಟಿದೆ ಈಶ್ವರಪ್ಪನವರ ನಡೆ. ಮೋದಿಯವರು ಪ್ರಧಾನಿಯಾಗುವ ನಿಟ್ಟಿನಲ್ಲಿ ಈಶ್ವರಪ್ಪನವರ ನಿಲುವು ಏನಾಗಿರ್ಬೋದು ಅಂತ ಹೇಳಿ. ಪಕ್ಷೇತರರಾಗಿ ನಿಂತು ಆಯ್ಕೆಯಾಗಿ ಮೋದಿಯನ್ನ ಬೆಂಬಲಿಸ್ತೀವಿ ಅಂತಾನ ಅಥವಾ ಬೇರೆ ಇನ್ನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ. ಹಾಗಾಗಿ ಈಶ್ವರಪ್ಪನವರ ತೀರ್ಮಾನ ಏನಿದೆ ಅದು ಬಹಳ ಕುತೂಹಲಕಾರಿಯಾಗಿದೆ. ಮತ್ತೆ ಎಲ್ಲರೂ ಸಹ ಈ ತೀರ್ಮಾನವನ್ನ ಕಾಯ್ತಾ ಇದ್ದಾರೆ ಮತ್ತೆ ಗಮನಿಸ್ತಾ ಇದ್ದಾರೆ. ಪ್ರೀತಿ, ಬಿಜೆಪಿಗೆ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಈ ಶಿಸ್ತಿನ ಪಕ್ಷದಲ್ಲಿ ಈಗ ಅಸಮಾಧಾನ ಭುಗಿಲೆದಿದೆ. ಇದು ಹೈಕಮಾಂಡ್ ಗಮನಕ್ಕೆ ತಲುಪಿಲ್ವಾ? ಪ್ರೀತಿ, ಹೈಕಮಾಂಡ್ ಗಮನಕ್ಕೆ ಖಂಡಿತವನ್ನು ತಲುಪಿದೆ. ಯಾಕಂದ್ರೆ ಈಶ್ವರಪ್ಪನವರ ಜೊತೆ ಮಾತಾಡ್ಲಿಕ್ಕೆ ನಾಯಕರ ಪ್ರಯತ್ನ ಮಾಡಿದ್ದಾರೆ. ಹಲವು ನಾಯಕರು ಈಶ್ವರಪ್ಪನ ಭೇಟಿ ಮಾಡಿದ್ದಾರೆ. ಸಚಿವರುಗಳು, ಮಾಜಿ ಸಚಿವರುಗಳು, ನಾಯಕರು, ಕೇಂದ್ರದ ನಾಯಕರು ಎಲ್ಲರೂ ಸಹ ಈಶ್ವರಪ್ಪನ ಭೇಟಿ ಮಾಡಿ ಫೋನ್ ಮೂಲಕ ಅವರಿಗೆ ಮಾತಾಡಿ ಸಂಪರ್ಕ ಮಾಡಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಈಶ್ವರಪ್ಪನವ್ರನ್ನ ಭೇಟಿ ಮಾಡಿ ಅವ್ರ ಮನವೊಲಿಸುವಂತ ಪ್ರಯತ್ನವನ್ನ. ಆದ್ರೆ ಈ ಯಾವ ಪ್ರಯತ್ನ ಇದರಲ್ಲೂ ಸಫಲವಾಗಿಲ್ಲ. ಯಾಕಂದ್ರೆ ಈ ಕ್ಷಣದವರೆಗೂ ಸಹ ಸಭೆ ನಡೆಯುತ್ತೆ ಅಂತಕ್ಕಂಥ ವಾತಾವರಣ ಇದೆ. ಸಭೆ ಖಂಡಿತವನ್ನು ನಡೆಯುತ್ತೆ. ಹಾಗಾಗಿ ವರಿಷ್ಠರ ಪ್ರಯತ್ನವಿತ್ತು, ಅವರ ಮನವೊಲಿಸುವ ಪ್ರಯತ್ನವಿತ್ತು. ಅದಕ್ಕೆ ಈಶ್ವರಪ್ಪನವರು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಅವರು ಮೋದಿಯವರು ಪ್ರಧಾನ ಆಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನೋದ ಇದನ್ನ ಪಕ್ಷ ವಿರೋಧಿ ಅಥವಾ ಬೇರೆ ತರದ ರೀತಿಯಲ್ಲಿ ಹೇಗೆ ಅರ್ಥೈಸ್ಬೋದು ಅಂತ ಹೇಳಿ ಬಹಳ ಎಚ್ಚರಿಕೆಯಿಂದ ಮತ್ತೆ ಬಹಳ ಜಾಣತನದ ನಡೆಯನ್ನ ಈಶ್ವರಪ್ಪನವರು ಇಲ್ಲಿ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ಲಿ ಅಂತ ಹೇಳಿ ಈ ತೀರ್ಮಾನವನ್ನ ಮಾಡ್ತಾ ಇದ್ದೇನೆ, ನಾನು ಅಭಿಪ್ರಾಯ ಸಂಗ್ರಹಣೆಯನ್ನ ಈ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಈಶ್ವರಪ್ಪನವರು ಹೇಳ್ತಾ ಇರೋದ್ರಿಂದ ಬಿಜೆಪಿಗೂ ಸಹ ಈಶ್ವರಪ್ಪನವರ ಈ ನಿಲುವೇನಿದೆ ಮತ್ತೆ ಈ ಸಭೆ ಏನಿದೆ ಒಂದ್ ರೀತಿ ಬಿಸಿ ತುಪ್ಪ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈಶ್ವರಪ್ಪನವರ ತೀರ್ಮಾನ ಏನಿರುತ್ತೆ, ಮುಂದಿನ ನಿಲುವು, ಅದರ ಮೇಲೆ ಈ ಶಿವಮೊಗ್ಗದ ರಾಜಕಾರಣ, ಮಲೆನಾಡ ರಾಜಕಾರಣ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.